ವಾಟ್ಸಪ್ ಸ್ಟೇಟಸ್ ಅಥವಾ ಫೇಸ್ಬುಕ್ ಸ್ಟೇಟಸ್ನಲ್ಲಿ ತಲವಾರ್ ಹಿಡ್ಕೊಂಡು ಸ್ಟೇಟಸ್ ಹಾಕಿಕೊಂಡ ಯುವಕರು ಕೇಸ್ ಹಾಕಿ ಒಳಗೆ ಹಾಕಿದ ಮಂಗಳೂರು ಪೊಲೀಸರು ಕತ್ತಿ ಹಿಡಿದು ಭಯಪಡಿಸುವ ರೀತಿಯ ಸ್ಟೇಟಸ್ ಹಾಕೊಂಡಿದ್ರಂತೆ. ಏನು ಶೋಕಿ ನೋಡಿ. ಟೀಮ್ SDPI 2025 ಪೇಜ್ನಲ್ಲಿ ಪೋಸ್ಟ್. SDPI ಅಂದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅನ್ನೋ ಪೊಲಿಟಿಕಲ್ ಪಕ್ಷ. ಆ ಪಕ್ಷದ ಪೇಜ್ನಲ್ಲಿ ತಲವಾರ್ ಹಿಡ್ಕೊಂಡು ಶೋಕಿ ಅದನ್ನು ಸ್ಟೇಟಸ್ಗೆ ಹಾಕೊಂಡಿದ್ರಂತೆ, ಒದ್ದು ಒಳಗೆ ಹಾಕಿದ್ದಾರೆ. ಟೀಮ್ SDPI 2025 ಪೇಜ್ನಲ್ಲಿ ಪೋಸ್ಟ್ ಹಾಕೊಂಡಿದ್ರು. ಪೊಲೀಸರಿಂದ ಇಬ್ಬರ ಬಂಧನದ ಪ್ರಕ್ರಿಯೆಗಳು ನಡೆದಿದ್ದಾವೆ. ಇನ್ನು ಮುಂದೆ ಶೋಕಿ ಮಾಡಿದ್ರೆ ಜೈಲು ಸೇರ್ತೀರಾ. ನೀವು ತಲವಾರ್ ಹಿಡ್ಕೊಂಡು ನೀವು ಸ್ಟೇಟಸ್ನಲ್ಲಿ ಪೋಸ್ಟ್ ಕೊಡಬೇಕು ಅನ್ನೋ ಇರಾದೆನ ನೀವು ಬಿಟ್ಬಿಡ್ಬೇಕು. ಇನ್ನು ಮಂಗಳೂರಿನಲ್ಲಿ ನಡೆಯಲ್ಲ. ಶಾಂತಿ ಕದಡುವ ಯಾವುದೇ ತರಹದ ಫೋಟೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು. ನಿಮ್ಮನ್ನು ನೋಡಿ ಅನುಕಂಪ ಹುಟ್ಟಬೇಕು ಜನರಲ್ಲಿ. ಯಪ್ಪ ಹಿಂಗಿದಾನಲ್ಲ ಪಾಪ, ಏನೂ ತಿಂದಿಲ್ವೇನು ಹೊಟ್ಟೆಗೆ. ನೀವು ತಲವಾರ್ ಹಿಡ್ಕೊಂಡು ಭಯಪಡಿಸೋ ತರಹ ಸ್ಟೇಟಸ್ನಲ್ಲಿ ಫೋಟೋ ಹಾಕೊಂಡು ಒದ್ದು ಒಳಗಾಗ್ತಾರೆ. ಈ ದೇಶದಲ್ಲಿ ಒಂದು ಕಾನೂನಿದೆ, ಹೆಂಗೆ ಬೇಕೋ ಹಂಗೆ ಜೀವನ ಮಾಡೋದಕ್ಕಾಗೋದಿಲ್ಲ. ಬಾಯಿಗೆ ಬಂದ ಹಾಗೆ ಸ್ಟೇಟ್ಮೆಂಟ್ ಕೊಡೋದು, ಅವನ್ನ ತಲೆ ಕೈಕಾಲು ಅಂತ ಮಾತನಾಡೋದು, ಈ ತರಹದ್ದು ಸ್ಟೇಟಸ್ಸು ಕೂಡ ಆಗೋದಿಲ್ಲ. ಮಂಗಳೂರು ಪೊಲೀಸರು ಈಗ ಅಲರ್ಟ್ ಆಗಿದ್ದಾರೆ. ಕೆಮ್ಮಂಗಿಲ್ಲ ಸೀನಂಗಿಲ್ಲ. ತಾಯಿಗೆ ಒಳ್ಳೆ ಮಗನಾಗಿ ಬದುಕಬೇಕು, ಹೆಂಡ್ರಿಗೆ ಒಳ್ಳೆ ಗಂಡನಾಗಿ ಬದುಕಬೇಕು, ಸಮಾಜಕ್ಕೆ ಒಳ್ಳೆ ನಾಗರಿಕನಾಗಿ ಬದುಕಬೇಕು. ಹೋದ ಪುಟ್ಟ ಬಂದ ಪುಟ್ಟ. ಮಂಗಳೂರಿನಲ್ಲಿ ಹೋದ, ಬೇಕ್ರಿ ಕೆಲಸ ಮಾಡ್ಕೊಂಡ, ಅಥವಾ ಶಾಪಿಂಗ್ ಮಾಲಲ್ಲಿ ಕೆಲಸ ಮಾಡ್ದ, ಅಥವಾ ನೀನು ಡ್ರೈವರಾ, ಹೋಗಿ ಡ್ರೈವಿಂಗ್ ಮಾಡು, ಮನೆಗೆ ಬಾ, ನೆಮ್ಮದಿಂದಿರು. ಶೋಕಿ ಗೀಕಿ ಮಾಡಂಗಿಲ್ಲ. ತಲವಾರ್ ಹಿಡ್ಕೊಳ್ಳೋದು, ಫೋಟೋ ಹಾಕ್ಕೊಳ್ಳೋದು, ನಾಳೆ ದಿನ ಕೋಮು ಗಲಭೆ ಆಗೋದು. ಮತ್ತೊಬ್ಬ ಮಸೀದಿ ಕಲ್ಲೊಡೆಯೋದು, ನಾಳೆ ದಿನ ಕೋಮು ಗಲಭೆ ಆಗೋದು. ಇನ್ನೊಬ್ಬ ದೇವಸ್ಥಾನಕ್ಕೆ ಕಲ್ಲೊಡೆಯೋದು, ನಾಳೆ ದಿನ ಕೋಮು ಗಲಭೆ ಆಗೋದು. ಈ ತರಹದ ಪ್ರಕ್ರಿಯೆಗಳಿಗೆ ಬ್ರೇಕ್ ಹಾಕೋದಕ್ಕೆ ಮಂಗಳೂರು ಪೊಲೀಸರು, ಅವರು ಹೊಸ ಕಮಿಷನರು ಶ್ಲಾಘನೆಗೂ ಕೂಡ ವ್ಯಕ್ತವಾಗಿದ್ದಾರೆ. ಈಗ ಮಂಗಳೂರಿನ ಪರಿಸರ ಹೆಂಗಿದೆ ಅಂತ ಕೇಳಿದ್ರೆ, ಒಂದು ಟೈಮ್ ಇತ್ತು, ಗಂಟೆ 7 ಆದರೆ ಸಾಕು, ಸಂಜೆ ಆಗ್ತಾ ಇದ್ದ ಹಾಗೆ ಕಾಂಪೌಂಡ್ ಮೇಲೆ ಕೂತ್ಕೊಂಡು ಕೆಲವರು ಗಾಂಜಾ ಸೇದೋದು, ಇನ್ನು ಕೆಲವರು ಬೇರೆ ಬೇರೆ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗೋದು. ಮಂಗಳೂರಿನ ಎಲ್ಲರೂ ಅಲ್ಲ, ಒಂದಷ್ಟು ವರ್ಗ ಹಂಗೆ ಮಾಡಿ ಪ್ರಕ್ಷುಬ್ಧ ವಾತಾವರಣಕ್ಕೆ ಕಾರಣ ಆಗ್ತಾ ಇದ್ರು. ಅಲ್ಲಿ ಬೇರೆ ಬೇರೆ ತರಹದ ಗಲಾಟೆಗಳಾಗ್ತಾ ಇತ್ತು. ಅದು ಯಾವುದು ಕೂಡ ಈಗ ಸುದ್ದಿ ಆಗ್ತಾ ಇಲ್ಲ. ಕಾರಣ ಏನು ಅಂದರೆ, ಅಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಸೈಬರ್ ಕ್ರೈಮ್ ಪೊಲೀಸ್ನವರು ನಿಮ್ಮ ಮೇಲೆ ಕಣ್ಣಿಟ್ಟಿದ್ದಾರೆ. ನೀವೆಲ್ಲೋ ಕೂತ್ಕೊಂಡು ಫೇಸ್ಬುಕ್ಕಲ್ಲಿ ಏನೋ ಬರೀತೀನಿ ಅಂದರೆ ಎಲ್ಲವನ್ನೂ ಕೂಡ ಟ್ರೇಸ್ ಮಾಡಲಾಗುತ್ತೆ. ಎಲ್ಲ ಟೆಕ್ನಾಲಜಿಗಳು ಕೂಡ ಪೊಲೀಸ್ನಲ್ಲಿದೆ. ಹಾಗಾಗಿ ಮಂಗಳೂರಿನಲ್ಲಿ ಶಾಂತಿ ಕದಡಲು ಯಾರೇ ಪ್ರಯತ್ನ ಪಟ್ಟರು, ಅವರು ಇಂಥವರು ಈ ಪಕ್ಷ ಆ ಪಕ್ಷ ಅಂತೇನೂ ಇಲ್ಲ, ಎಲ್ಲರನ್ನೂ ಕೂಡ ಒದ್ದು ಒಳಗೆ ಹಾಕಲಾಗುತ್ತದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.